ನೆಕ್ಸ್ಟ್ ಏನ್ ಹೇಳ್ತಾರೆ, ದ ಅಸೋಸಿಯೇಟಿವ್ ಪ್ರಾಪರ್ಟಿ ಇಸ್ ಅಪ್ಲಿಕೇಬಲ್ ಟು ಹೋಲ್ ನಂಬರ್ಸ್ ಫಾರ್ ದ ಫಾಲೋಯಿಂಗ್ ಆಪರೇಷನ್ಸ್. ಓಕೆ, ಸೊ ಹೋಲ್ ನಂಬರ್ಸ್ ಅಂದ್ರೆ ನಾನು ಹೇಳಿದೀನಿ ನಿಮ್ಗೆ ಆವಾಗಲೇ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಯಾವುದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ, ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದು ಹೋಲ್ ನಂಬರ್ಸ್ ಆಗಿರ್ಲಿ, ನ್ಯಾಚುರಲ್ ನಂಬರ್ಸ್ ಆಗಿರ್ಲಿ, ಇಂಟೀಜರ್ಸ್ ಆಗಿರ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ನೀವು ಇಂಟೀಜರ್ಸ್ ತಗೊಂಡ್ರು ಕೂಡ, ಈಗ ನನ್ಗೆ ಒಂದು ಇದು 2 ಇಂಟೀಜರ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನಾನು 4 ಪ್ಲಸ್ ಆಫ್ -2 ಅಂತ ತಗೊಂತೀನಿ. ಸೊ ಇದೆಷ್ಟಾಯ್ತು? 4 - 2. ವಾಟ್ ಇಸ್ 4 - 2? 2. ಇದನ್ನ ನಾನು ರಿವರ್ಸ್ ಮಾಡಿ ಬರೆದ್ರೆ -2 + 4. -2 + 4 ಇಸ್ ನಥಿಂಗ್ ಬಟ್ ವಾಟ್? ಪ್ಲಸ್ ಮತ್ತೆ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. ಆಮೇಲೆ ಸೈನ್ ಆಫ್ ಬಿಗ್ಗೆಸ್ಟ್ ನಂಬರ್ ಇಸ್ ಪ್ಲಸ್. ಸೊ ಇದು ಕೂಡ 2 ಇದೆ, ಇದು ಕೂಡ 2 ಇದೆ. ಕಮ್ಯುಟೇಟಿವ್. ಅದೇ ತರ ಅಸೋಸಿಯೇಟಿವ್. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಹೋಲ್ ನಂಬರ್ಸ್ ಆಗ್ಲಿ, ನ್ಯಾಚುರಲ್ ನಂಬರ್ಸ್ ಆಗಿರ್ಲಿ, ಕಮ್ಯುಟೇಟಿವ್ ಮತ್ತೆ ಅಸೋಸಿಯೇಟಿವ್ ಯಾವಾಗ್ಲೂ ಟ್ರೂ ಆಗುತ್ತೆ. ಯಾವ್ದಕ್ಕೆ? ಎಡಿಷನ್ಗೆ ಮತ್ತೆ ಮಲ್ಟಿಪ್ಲಿಕೇಶನ್ಗೆ. ಸೊ ಫಾಲೋಯಿಂಗ್ ಆಪರೇಷನ್ಸ್ ಅಂತ ಹೇಳ್ತಾರೆ. ಫಸ್ಟ್ ಆಪ್ಷನ್ ಇಸ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. ನೋ, ಸಬ್ಟ್ರಾಕ್ಷನ್ಗೆ ಅಸೋಸಿಯೇಟಿವ್ ಆಗಲ್ಲ. ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್, ಎಸ್, ಎಡಿಷನ್ಗೂ ಆಗುತ್ತೆ, ಮಲ್ಟಿಪ್ಲಿಕೇಶನ್ಗೂ ಆಗುತ್ತೆ. ಸೊ ನಿಮ್ದು ಆನ್ಸರ್ ಯಾವ್ದು? ಆಪ್ಷನ್ ಬಿ. ಆದ್ರೂ ಯಾವ್ದಕ್ಕೂ ನೋಡ್ಬಿಡೋಣ. ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ಆಗಲ್ಲ, ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಆಗಲ್ಲ. ಸೊ ವಾಟ್ ಇಸ್ ಯ ಆನ್ಸರ್? ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಓಕೆ.